ಹಾಯ್ ಸರ್, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ವಿಶೇಷಜ್ಞ ಯೋಗ, ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸಫಲತೆ ಪಡೆಯುವಂಥ ಒಂದು ಯೋಗ ಯಾವ ಥರ ಫಾರ್ಮೆಟ್ ಆಗುತ್ತೆ ಈ ವಿಡಿಯೋದಲ್ಲಿ ಅಂದರೆ ತಿಳ್ಕೊಳ್ಳೋಣ. ಈ ಥರ ಒಂದು ಯೋಗ ಇದ್ರೆ ನಿಮಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ನೀವು ಪರಿಣಿತ ಆಗ್ಬೋದು. ಅಂದರೆ ಯಾವುದೇ ಒಂದು ಕಂಪ್ಯೂಟರ್ ರಿಲೇಟೆಡ್ ಕ್ಷೇತ್ರ, IT, BT, ಕಂಪ್ಯೂಟ್ರು ಟೀಚರ್, ಈ ಥರ ಯಾವುದೇ ಒಂದು ಇದರಲ್ಲಿ ಕಂಪ್ಯೂಟರ್ನಲ್ಲಿ ನುರಿತ ವಿಶೇಷಜ್ಞ ಆಗ್ಬೋದು. ಇದು ಯಾವ ಥರ ಅಂತ ನೋಡೋಣ. ಇಲ್ಲಿ ಜಾತಕದಲ್ಲಿ 3 ನಂಬರ್ ಅಂತ ಹೇಳಿದ್ರೆ ಅದು ನಿಮ್ಮ ಸಂವಹನ ಮತ್ತು ಸಂಚಾರ ಸೂಚಿಸ್ತದೆ. ಇದಕ್ಕೆ ಕಾರಕ ಗ್ರಹ ಬುಧ ಆಗ್ತಾನೆ. ಉದಾಹರಣೆಗೆ ಇದು ಲಗ್ನ ಆದರೆ 1, 2, 3 ಈ 3ನೇ ಮನೆ ಅಂತ ಹೇಳಿದ್ರೆ ಸಂವಹನ ಆಮೇಲೆ ಸಂಚಾರ. ಇದಕ್ಕೆ ಕಾರಣವಾದಂಥ ಬುಧ ಗ್ರಹ. ಮೀಡಿಯಾ ಕೂಡ 3ನೇ ಮನೆಯಲ್ಲಿ ಬರ್ತದೆ. ಮತ್ತೆ ಬುಧ ಗ್ರಹ ಕಂಪ್ಯೂಟರ್ ಕಾರಕ ಆಗ್ತಾನೆ. ಬುಧ ಗ್ರಹ ಕಂಪ್ಯೂಟರ್ ಕಾರಕ. ಮತ್ತೆ 5ನೇ ಮನೆ ಬುದ್ಧಿಗೆ ಕಾರಕ. 1, 2, 3, 4, 5 ಈ 5ನೇ ಮನೆ ಅನ್ನೋದು ಬುದ್ಧಿ ಅಂದರೆ ಇಂಟೆಲಿಜೆಂಟ್ಗೆ ಕಾರಕ ಆಗ್ತಾನೆ. 5ನೇ ಮನೆ ಬುದ್ಧಿಶಕ್ತಿ ಸೂಚಕ. ಮತ್ತೆ ಶನಿ ಗ್ರಹ ಯಂತ್ರ ವಿಜ್ಞಾನಕ್ಕೆ ಕಾರಕ ಆಗ್ತಾನೆ, ಶನಿ. ಮತ್ತೆ ಶುಕ್ರ ಕೂಡ ಕಂಪ್ಯೂಟರ್ಗೆ ರಿಲೇಟೆಡ್ ಆದಂಥ ಒಂದು ಗ್ರಹ. ಮತ್ತೆ ರಾಹು ಅಂತ ಹೇಳಿದ್ರೆ ಇಂಟರ್ನೆಟ್ಗೆ ಕಾರಕ ಆದಂಥ ಒಂದು ಗ್ರಹ, ರಾಹು ಗ್ರಹ. ಈ ಕಂಪ್ಯೂಟರ್ ಕ್ಷೇತ್ರಕ್ಕೆ ಎಲ್ಲ ಗ್ರಹಗಳು ಬರಬೇಕು. ಉದಾಹರಣೆಗೆ 5ನೇ ಮನೆ ಅಧಿಪತಿ ಏನಾದರೂ 5ನೇ ಮನೆ ಅಧಿಪತಿ ಅಥವಾ 5ನೇ ಮನೆ ಲಾರ್ಡ್ ಏನಾದರೂ ಗುರು, ಇವು ಮಂಗಳ ಮತ್ತು ಶನಿ ರಿಲೇಟೆಡ್ ಬಂದಾಗ. ಉದಾಹರಣೆಗೆ ಇಲ್ಲಿ 5ನೇ ಮನೆ ಅಧಿಪತಿ ಯಾರಾಗ್ತಾರೆ? ಗುರು ಆಗ್ತಾರೆ. ಈ 5ನೇ ಮನೆ ಅಧಿಪತಿ ಯಾರು ಅಥವಾ 5ನೇ ಮನೆ ಮಂಗಳ ಮತ್ತು ಶನಿ ರಿಲೇಟೆಡ್ ಬಂದಾಗ. ಉದಾಹರಣೆಗೆ ಇಲ್ಲಿ ಏನಾದರೂ ಮಂಗಳ ಶನಿ ಇದ್ರೆ 5ನೇ ಮನೆಯಲ್ಲಿ, ಅಥವಾ ಇದರ ಅಧಿಪತಿ ಏನಾದರೂ ಜೊತೆ ಏನಾದರೂ ಮಂಗಳ ಮತ್ತು ಶನಿ ಇದ್ರೆ, ಈ 5ನೇ ಮನೆಯಲ್ಲಿ ಮಂಗಳ ಶನಿ ಇದ್ರೆ ಅಥವಾ 5ನೇ ಮನೆ ಅಧಿಪತಿ ಜೊತೆ ಏನಾದರೂ ಮಂಗಳ ಶನಿ ಇದ್ರೆ ಅವರು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಒಂದು ಪರಿಣಿತವಾಗಿ ಆಗಿರ್ಬೋದು. ಮತ್ತು 3ನೇ ಮನೆ ಸಂಬಂಧ 10ನೇ ಮನೆಗೆ ರಿಲೇಟೆಡ್ ಇದ್ರೆ, ಇದು 10ನೇ ಮನೆ, ಇಲ್ಲಿ 3ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ರೆ ಅಂದರೆ 3ನೇ ಮನೆ ಇಲ್ಲಿ 3ನೇ ಮನೆ ಅಧಿಪತಿ ಯಾರಾಗ್ತಾರೆ? ಶುಕ್ರ ಏನಾದರೂ 10ನೇ ಮನೆಯಲ್ಲಿದ್ರೆ, ಅಥವಾ 10ರ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ರೆ 10ರ ಮನೆ ಅಧಿಪತಿ ಆಗ್ತಾರೆ ಶುಕ್ರ. ಇಲ್ಲೇ ಇದ್ರೆ ಈ 3ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ರೆ 10ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ರು ಕೂಡ ಅವರು ಕಂಪ್ಯೂಟರ್ ವಿಶೇಷಜ್ಞ ಆಗ್ಬೋದು. ಮತ್ತೆ ಶುಕ್ರ ರಾಹು ಜೊತೆ ಕೂಡ, ಶುಕ್ರ ಮತ್ತೆ ರಾಹು ಜೊತೆಯಲ್ಲಿದ್ರು ಕೂಡ ಅವರು ಕಂಪ್ಯೂಟರ್ ವಿಶೇಷಜ್ಞ ಆಗುವಂಥ ಚಾನ್ಸ್ ಇರ್ತದೆ. ಮತ್ತೆ ಜಾತಕದಲ್ಲಿ ಬುಧ ಗ್ರಹ ಚೆನ್ನಾಗಿರ್ಬೇಕು. ಒಂದೊಂದು ಬುಧ ಗ್ರಹ ಏನಾದರೂ ಚೆನ್ನಾಗಿದ್ರೆ, ಇಲ್ಲಿ ಬುಧ ಗ್ರಹ ಕನ್ಯಾ ರಾಶಿಯಲ್ಲಿದ್ರು ಕೂಡ ಅವರು ಕಂಪ್ಯೂಟರ್ ವಿಶೇಷಜ್ಞ ಆಗುವಂಥ ಚಾನ್ಸ್ ಇರ್ತದೆ. ಅಥವಾ ಬುಧ ಗ್ರಹ ಇಲ್ಲಿದ್ರೆ ಮಿಥುನ ರಾಶಿಯಲ್ಲಿ ತುಂಬ ಚೆನ್ನಾಗಿದ್ರು ಕೂಡ ಅವರು ಕಂಪ್ಯೂಟರ್ ವಿಶೇಷಜ್ಞ ಆಗುವಂಥ ಚಾನ್ಸ್ ಇರ್ತದೆ. ಇದು ಕಂಪ್ಯೂಟರ್ ವಿಶೇಷಜ್ಞ ಆಗುವಂಥ ಒಂದು ಚಾನ್ಸ್. ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 3ನೇ ಮನೆ ಅಂತ ಹೇಳಿದ್ರೆ ಸಂವಹನ ಸಂಚಾರ ಸೂಚಕ. ಇದರ ಅಧಿಪತಿ ಬುಧ ಆಗ್ತಾನೆ. ಬುಧ ಅಂದರೆ ಕಂಪ್ಯೂಟರ್ಗೆ ಕಾರಕ. 5ನೇ ಮನೆ ಅಂತ ಹೇಳಿದ್ರೆ ಅದು ಕಲಿಕೆ ಮತ್ತು ಬುದ್ಧಿಶಕ್ತಿ ಸೂಚಕ. 5ನೇ ಮನೆ ಅಂತ ಹೇಳಿದ್ರೆ ಶನಿ ಗ್ರಹ ಅಂತ ಹೇಳಿದ್ರೆ ಯಂತ್ರಕಾರಕ. ಶುಕ್ರ ಕೂಡ ಕಂಪ್ಯೂಟರ್ಗೆ ಕಾರಕ ಆಗ್ತಾನೆ. ಮತ್ತು ರಾಹು ಗ್ರಹ ಇಂಟರ್ನೆಟ್ಗೆ ಕಾರಕ. ಈ 5ನೇ ಮನೆ ಅಧಿಪತಿ ಮತ್ತು 5ನೇ ಮನೆಯಲ್ಲಿರುವಂಥ ಒಂದು ಗ್ರಹ ಮಂಗಳ ಶನಿಗೆ ರಿಲೇಟೆಡ್ ಆದರೆ ಕಂಪ್ಯೂಟರ್ ವಿಶೇಷಜ್ಞ ಆಗುವಂಥ ಚಾನ್ಸ್ ಇರ್ತದೆ. ನಿಮಗೆ ಜಾತಕ ಶುರು ಮಾಡಬೇಕಾದ್ರೆ ಒಂದು ಹೊಸ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕ ತಿಳಿಸಿಕೊಡ್ತೇನೆ. ನಮಸ್ಕಾರ.